ನಮಸ್ತೆ ಸ್ನೇಹಿತರೆ, ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಇವತ್ತು ಟೈಲರಿಂಗಿಗೆ ಸಂಬಂಧಪಟ್ಟಿರೋ ಹಾಗೆ ನಾನೊಂದು ಸ್ವಲ್ಪ ಮಾತಾಡಬೇಕು ಅಂತ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಯಾಕೋ ಗೊತ್ತಿಲ್ಲ, 4-5 ದಿವಸದಿಂದ ತುಂಬಾ ಬೇಜಾರು. ನಾನು ಯೂಟ್ಯೂಬ್ ಚಾನಲ್ ಯಾರಿಗೋಸ್ಕರ ಸ್ಟಾರ್ಟ್ ಮಾಡಿದೆ, ಅವರೇ ನನಗೆ ನನ್ನ ಬಗ್ಗೆ ಬೇಕಾಬಿಟ್ಟು ಮಾತಾಡಿದ್ದಾರೆ. ಅದು ಯಾರಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದಿರೋ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ. ನನಗೆ ತುಂಬ ಬೇಜಾರಾದಾಗ ಈ ರೀತಿ ಒಬ್ಬಳೇ ಬಂದು ಕೂತ್ಕೊಳ್ಳೋದು ತುಂಬಾ ಇಷ್ಟ. ಏನು ಬೇಜಾರಾಗಿದೆ, ಯಾರು ನನ್ನ ಬಗ್ಗೆ ಏನು ಹೇಳಿದರು, ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ನಾನು ತಲೆ ಕೆಡಿಸ್ಕೊಳಲ್ಲ. ಫ್ರೆಂಡ್ಸ್, ನಾನು ಯೂಟ್ಯೂಬ್ ಮಾಡಿದಾಗಿಂದ ನನಗೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ತುಂಬ ಕಲ್ತಿದ್ದೀನಿ ಯೂಟ್ಯೂಬ್ ಚಾನಲ್ ಬಗ್ಗೆ ಆಗಿರ್ಬೋದು. ಅದೇ ಯೂಟ್ಯೂಬ್ ಚಾನಲ್ ಮಾಡೋದಕ್ಕಿಂತ ಮೊದಲಾದರೂ ಸಹಿತ ನಾನು ಯೂಟ್ಯೂಬ್ ನೋಡಿ ನನಗೆ ಗೊತ್ತಿರೋದನ್ನು ಕಲ್ತಿದ್ದೀನಿ. ಹಾಗಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನಾನು ಟೈಲರು. ನಾನು ಕ್ಲಾಸಿಗೆ ಹೋಗ್ಬಿಟ್ಟು ಟೈಲರಿಂಗ್ ಕಲ್ತಿದ್ದೀನಿ. ನನ್ನ ಟೀಚರ್ ಯಾರು ಅಂತ ಸಹಿತ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ತುಂಬ ಜನ ನೋಡಿದ್ದಾರೆ. ಹಾಗೆ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಫ್ರೆಂಡ್ಸ್, ನಾನು ಆನ್ಲೈನ್ ಕ್ಲಾಸ್ ಅಲ್ಲ, ಆಫ್ಲೈನ್ ಕ್ಲಾಸ್ ಮಾಡ್ತಾಯಿದ್ದೆ. ಆಫ್ಲೈನ್ ಕ್ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಾನು 5ರಿಂದ 6 ವರ್ಷ ಆಯಿತು. ಈ ವರ್ಷ 6ನೇ ವರ್ಷ ಆಗಿತ್ತು. ಏನಂತ ಅಂದರೆ, ನಾನು 5 ವರ್ಷ ಆಫ್ಲೈನ್ ಕ್ಲಾಸ್ ಮಾಡಿದರೂ ಸಹಿತ ಯಾರೆಲ್ಲ ಕಲಿಯೋಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಕಲಿಸ್ತಾ ಇರಬೇಕಾದ್ರೆ ಹಾಗೆ ಅವತ್ತು ಹೇಳ್ಕೊಟ್ಟಿದ್ದು ಮತ್ತು ನಾಳೆ ಮತ್ತು ಅವ್ರು ಪುನಃ ಕೇಳಿದ್ರು ಅಂದರೆ ಮತ್ತೆ ಹೇಳಬೇಕಾಗಿತ್ತು. ಆದರೆ ನಾನು ಹೋದ ವರ್ಷ ಏನು ಡಿಸಿಷನ್ ಮಾಡಿದೆ ಅಂದರೆ, ಆಫ್ಲೈನ್ ಕ್ಲಾಸ್ ಅವರಿಗೆ ಒಂದು ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನಾನು ಬ್ಲೌಸಿನ ವೀಡಿಯೋಸ್ ಮಾಡಿದ್ರೆ ಅವರು ಮನೇಲಿ ಸಮೇತ ಕೂತ್ಕೊಂಡು ನೋಡಿಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅಂತೇಳಿ ಉದ್ದೇಶದಿಂದ ನಾನು ಆಫ್ಲೈನ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಟಾರ್ಟ್ ಮಾಡಿದೆ. ಅದು ಬಿಟ್ಟರೆ ನನಗೆ ಯಾವುದೇ ಥರ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಆ ಥರ ಅದೆಲ್ಲ ನಂಗೆ ಗೊತ್ತಿಲ್ಲ. ಇಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಅನ್ನೋದು ಸಹಿತ ನಂಗೆ ಗೊತ್ತಿಲ್ಲ. ಆದರೆ ನಾನು ಸ್ಟಾರ್ಟ್ ಮಾಡಿರೋದು ಆಫ್ಲೈನ್ ಕ್ಲಾಸ್ ಅವರಿಗೆ ಅಂತಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ನಾನು ಯಾವಾಗ ಹೋದ ವರ್ಷ ಮತ್ತೆ ನಾನು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ಆಗ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ. ನಮ್ಮ ಕ್ಲಾಸಿಗೆ ಬರೋರಿಗೆಲ್ಲ ಹೇಳ್ತಿದ್ದೆ, ಯೂಟ್ಯೂಬ್ ಚಾನಲ್ ಇದೆ ನೋಡಿ ಕಲ್ತ್ಕೊಳ್ಳಿ ತುಂಬ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಆದರೆ ಆಫ್ಲೈನ್ ಕ್ಲಾಸಿಗೆ ತುಂಬ ಜನ ಬಂದರು. 500ರಿಂದ 1000 ಜನನೂ ಸಹಿತ ನನ್ನ ಆಫ್ಲೈನ್ ಕ್ಲಾಸಲ್ಲಿ ಕಲ್ತಿದ್ದಾರೆ. 500ರಿಂದ 600 ಜನಕ್ಕೂ ನಾನು ಹೇಳ್ಕೊಡುವಾಗ ನಾನು ಏನು ಕಲ್ತಿದ್ದೀನೋ ಅದನ್ನು ಹೇಳ್ಕೊಡ್ತಾ ಬಂದೆ. ಎಲ್ಲಿ ಆಫ್ಲೈನ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ಕಲ್ತಂಥವ್ರು ಅಂಗಡಿ ಸಹಿತ ಮಾಡಿದ್ದಾರೆ, ಮನೆಯಲ್ಲೂ ಸಹಿತ ತುಂಬ ಬಟ್ಟೆಗಳು ಬರ್ತಾ ಇದೆ. ನಾನು ಕಲಿಸ್ಕೊಟ್ಟಂತಹ ಬ್ಲೌಸಲ್ಲಿ ಫಸ್ಟ್ ಬ್ಲೌಸೇ ಕರೆಕ್ಟಾಗಿ ಆಗಿತ್ತು. ಹಾಗೆ ನನ್ನ ಹಿಂದಿನ ವಿಡಿಯೋಗಳೆಲ್ಲ ನೀವೇನಾದರೂ ನೋಡಿದರೆ ನಮ್ಮ ಸ್ಟೂಡೆಂಟ್ ಬಗ್ಗೆ ಎಲ್ಲ ನಾನು ತುಂಬ ವೀಡಿಯೋಸನ್ನು ಹಾಕಿದ್ದೆ. ಆದರೆ ಈಗ ಆಫ್ಲೈನ್ ಕ್ಲಾಸನ್ನು ನಾನು ಎಂಡ್ ಮಾಡಿದೆ. ಯಾಕಂದರೆ ತುಂಬ ಮಿಷನ್ಗಳನ್ನು ರಿಪೇರಿ ಮಾಡ್ತಾಯಿದ್ರು. ಪ್ರತಿದಿನ ಮಿಷನ್ಗಳನ್ನು ನಾವು ತಗೊಂಡೋಗಿ ರಿಪೇರಿ ಮಾಡಿಸ್ಬೇಕಿತ್ತು. ಮತ್ತು ಫೀಸ್ಗಳನ್ನು ಕರೆಕ್ಟಾಗಿ ಕೊಡ್ತಿರಲಿಲ್ಲ. ಹಾಗೆ ಕ್ಲಾಸ್ಗೆ ಕರೆಕ್ಟಾಗಿ ಬರ್ತಿರಲಿಲ್ಲ. 30 ಜನ ಕ್ಲಾಸಲ್ಲಿದ್ದರೆ ಒಂದೊಂದು ದಿವಸ 3-4 ಜನ ಬರ್ತಿದ್ರು. ಹಾಗೆ ನಮ್ಮ ಟೈಮೆಲ್ಲ ವೇಸ್ಟ್ ಆಗ್ತಾಯಿತ್ತು 3-4 ಜನ ಕಲಿಸೋದು. ಹಾಗಾಗಿ ನಾನು ಇವಾಗ ಆಫ್ಲೈನ್ ಕ್ಲಾಸಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ಕ್ಲಾಸ್ ಮಾಡಲ್ಲ ಅಂತ ಹೇಳಿದ್ದೀನಿ. ಅದರಲ್ಲಿ ಸ್ವಲ್ಪ ಅರ್ಧ ಕಲ್ತಂಥವ್ರು ಬೇರೆ ಕಡೆ ಹೋಗಿ ನನ್ನ ಬಗ್ಗೆ ಇವರು ಯೂಟ್ಯೂಬ್ ಚಾನಲ್ ನೋಡ್ತಾ ಹೇಳ್ಕೊಡೋದು, ಕಟ್ಟಿಂಗು ಸ್ಟಿಚಿಂಗು ಚೆನ್ನಾಗಿ ಬರೋದಿಲ್ಲ, ಏನು ಹೇಳ್ಕೊಡೋದಿಲ್ಲ ಅಂತೇಳ್ಬಿಟ್ಟು ನನ್ನ ಹತ್ರ ಕಲ್ತಂಥ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟೇ ಹೇಳಿದ್ದಾರೆ. ಬ್ಲೌಸು ನೀಟಾಗಿ ಹೊಲಿತಾರೆ, ಎಲ್ಲ ನೀಟಾಗಿ ಹೊಲಿತಾರೆ, ನಾನು ಕಲಿಸ್ಕೊಟ್ಟಿದ್ದ ಮೆಥಡಲ್ಲೇ ಹೊಲಿತಾರೆ. ಆದರೂ ಸಹಿತ ನನ್ನ ಬಗ್ಗೆನೇ ಈ ರೀತಿ ಮಾತಾಡಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ನಾನು ಹೇಳ್ಕೊಟ್ಟಿರೋಂಥ ನನ್ನ ಚಾನಲಲ್ಲೇ ವೀಡಿಯೋಸ್ ಇದೆ ನೋಡಿ. ಅದು ನಾನು ಯಾರು ವಿಡಿಯೋ ನೋಡಿ ಕಲ್ತಿದ್ದಲ್ಲ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಚಾನಲಿಂದ ತುಂಬ ಕಲ್ತಿದ್ದೀನಿ. ಯಾಕಂದರೆ ಇವತ್ತು ಹೊಸ ಪ್ಯಾಟ್ರನ್ ಬಂದರೆ ನಮ್ಗೆ ಎಲ್ಲೂ ಸಿಗಲ್ಲ. ಯೂಟ್ಯೂಬ್ ಚಾನಲಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡೋದು, ಕಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತಾರೆ. ಅಷ್ಟು ನೀಟಾಗಿ ನಾನಲ್ಲದೇ ಎಷ್ಟೋ ಜನ ಹೆಣ್ಮಕ್ಳು ಯೂಟ್ಯೂಬ್ ಚಾನಲಲ್ಲಿ ಮನೆಯಲ್ಲೇ ಕೂತ್ಕೊಂಡು ನೋಡಿ ಕಲ್ತಂಥ ಎಷ್ಟೋ ಜನ ಮಹಿಳೆಯರು ಇಲ್ಲಿ ಇದ್ದಾರೆ. ಮತ್ತು ಯೂಟ್ಯೂಬ್ ಚಾನಲಿಂದ ದುಡಿತಾ ಇರೋರು ಸಹಿತ ತುಂಬ ಜನ ಇದ್ದಾರೆ. ಯೂಟ್ಯೂಬ್ ಚಾನಲ್ ಅನ್ನೋದು ತುಂಬ ಒಳ್ಳೆಯ ಒಂದು ಅವಕಾಶ. ಅದನ್ನು ನಾವು ಚೆನ್ನಾಗಿ ಬಳಸ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದೇ ಆಗುತ್ತೆ. ಅದರಲ್ಲಿ ನಾನು ಒಂದು ಉದಾಹರಣೆ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ಲು ಮಾಡ್ತೀನಿ. ಹಾಗೆ ಯೂಟ್ಯೂಬ್ ನೋಡಿ ಹೊಸದೇನಾದರೂ ಹೊಸ ಪ್ಯಾಟ್ರನ್ ಬಂದರೆ ನಾನು ನೋಡಿ ಟ್ರೈ ಮಾಡ್ತೀನಿ. ಅದಕ್ಕೆ ನನಗೆ ಯೂಟ್ಯೂಬ್ ಮೇಲೆ ಅಪಾರವಾದ ಗೌರವ ಇದೆ. ಆದರೆ ನನಗೆ ಕಲ್ತಂತ ನೋಡಿ ನಮ್ಮ ಊರವರು, ನಮ್ಮ ಕೇರಿಯವರು ಕಲಿಬೇಕು, ಒಳ್ಳೇದಾಗಬೇಕು ಅಂತ ನಾವು ಬಯಸಿದ್ದಕ್ಕೆ ಇವತ್ತು ನಮ್ಮ ಬಗ್ಗೆ ಹೇಗೆ ಮಾತಾಡ್ತಾರೆ. ಇವರು
ವೀಡಿಯೋಸ್ ನೋಡ್ಕೊಂಡು ಹೇಳ್ಕೊಡ್ತಾರೆ. ಕಟ್ಟಿಂಗ್ ನೆಟ್ಟಿಗೆ ಬರಲ್ಲ, ಸ್ಟಿಚಿಂಗ್ ನೆಟ್ಟಿಗೆ ಬರಲ್ಲ, ಚೆನ್ನಾಗೇ ಕಲಿಸಿಲ್ಲ ಅಂತೇಳ್ಬಿಟ್ಟು ಹೊರಗಡೆ ಹೋಗಿ ಈ ರೀತಿ ಮಾತಾಡ್ತಾರೆ. ಈ ವಿಡಿಯೋಸನ್ನು ನಮ್ಮ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ನೋಡಿದರೆ ಅವ್ರಿಗೆ ಗೊತ್ತಾಗಲಿ, ಅವರಿಗೂ ಸಹಿತ ಇದೇ ರೀತಿಯೇ ಮತ್ತೊಬ್ಬರು ಹೇಳೋರು ಇರ್ತಾರೆ ಅಂತ ನಾನು ಈ ವಿಡಿಯೋದ ಮೂಲಕ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ನಮಗೆ ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಆದರೆ ಇದೇ ರೀತಿಯೇ ತುಂಬ ಜನಕ್ಕೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ಹೇಳೋಕ್ಕೋಸ್ಕರ ಬಂದೆ. ಆದರೆ ನಾವು ಟೈಲರಿಂಗ್ ಕ್ಲಾಸಿಗೆ ಹೋಗಿ ತುಂಬ ಜನ ಟೈಲರಿಂಗ್ ಕಲ್ತಿದ್ರು ಸಹಿತ ನಾವು ಅಲ್ಲಿ ಹೋದವಾಗ ಏನು ಪ್ಯಾಟ್ರನ್ ಇರುತ್ತೆ ಅದು ಹೇಳ್ಕೊಡ್ತಾರೆ. ನಮಗೆ ವರ್ಷ ಕಳೀತಿದ್ದಾಗೇ ಹೊಸ ಪ್ಯಾಟ್ರನ್ ಬರುತ್ತೆ. ಈ ಟೈಲರಿಂಗಲ್ಲಿ ಹಾಗೆ ಪ್ರತಿಯೊಂದು ಉದ್ಯೋಗದಲ್ಲೂ ಅಷ್ಟೇ ಹೊಸದು ಪ್ರತಿದಿನ ಬರ್ತಾನೆ ಹೋಗುತ್ತೆ. ನಾವು ಹೊಸದು ಕಲಿತಾನೆ ಇರಬೇಕು. ಹಾಗಂತ ನಮಗೆ ವಿದ್ಯೆ ಕಲಿಸಿದಂತಹ ಗುರುಗಳ ಬಗ್ಗೆ ಕೀಳಾಗಿ ಯಾವತ್ತೂ ಮಾತಾಡಬಾರ್ದು. ಯಾಕಂದರೆ ನಾನು ನೋಡಿ ಫ್ರೆಂಡ್ಸ್, ನನಗೆ ಟೈಲರಿಂಗ್ ಕಲಿಸ್ಕೊಟ್ಟಿರೋ ಟೀಚರ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಅವ್ರು ನನಗೆ ಟೈಲರಿಂಗ್ ಕಲಿಸ್ಕೊಟ್ಟು ಹೆಚ್ಚು ಕಡಿಮೆ 26 ವರ್ಷ ಆಯಿತು. ಆದರೂ ಸಹಿತ ಇವತ್ತು ಅವ್ರು ನಂಗೆ ಸಿಕ್ಕಾಗ ನನಗೆ ಅಂದರೆ ಜೀವನ ಸಾಗ್ಸೋಕ್ಕೆ ಒಂದು ನಂಗೆ ಕಲಿಸ್ಕೊಟ್ಟಿದ್ದಾರೆ. ನಾನು ಇವಾಗ ಹೊಲಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಕೈ ಎತ್ತಿ ಮುಗಿದು ನಮಸ್ತೆ ಹೇಳ್ತೀನಿ. ಯಾಕೆ ಗೊತ್ತಾ, ನಾವು ಮರಿಬಾರ್ದು. ನಾವು ಬಂದಿರೋ ದಾರಿನ ಯಾವತ್ತೂ ಮರಿಬಾರ್ದು. ಬಂದಿರೋ ದಾರಿನ ನಾವು ನೆನಪಿಟ್ಕೊಂಡಿಲ್ಲ ಅಂತಂದರೆ ನಾವು ತುಂಬ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ. ಅದೇ ರೀತಿ ನಮ್ಮ ಊರವರು ಬೆಳೀಲಿ, ನಮ್ಮ ಊರಿನ ಹೆಣ್ಮಕ್ಳು ಚೆನ್ನಾಗಿ ಟೈಲರಿಂಗ್ ಕಲೀಲಿ. ಪಾಪ ತುಂಬ ಜನ ಕಷ್ಟದಲ್ಲಿರ್ತಾರೆ. ಟೈಲರಿಂಗ್ ಕಲಿತ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಬೋದು ಅಂದ್ಬಿಟ್ಟು ನಾನು ವೀಡಿಯೋಸು ಮಾಡಿದೆ, ಹಾಗೂ ಆಫ್ಲೈನ್ ಕ್ಲಾಸನ್ನು ಮಾಡಿದೆ. ನಮ್ಮ ಕ್ಲಾಸಿಗೆ ಬರೋ ಪ್ರತಿಯೊಬ್ಬರು ಸ್ಟೂಡೆಂಟಿಗೂ ನಾನು ಪ್ರತಿದಿನ ಹೇಳ್ತಿದ್ದೆ, ನೀವು ವೀಡಿಯೋಸನ್ನು ನೋಡಿ, ನೀವು ಅದರಲ್ಲಿ ನೋಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ನಾನು ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಿದ್ದೆ ಫ್ರೆಂಡ್ಸ್, ಅಷ್ಟು ಸಲ ಹೇಳ್ತಿದ್ದೆ. ಎಷ್ಟೋ ದಿವಸ ನಾನು ಮಧ್ಯಾಹ್ನ ಊಟ ಮಾಡಿದೆ, ಮತ್ತು ನಾನು ರೆಸ್ಟ್ ತಗೊಳ್ದೆ, ಅವ್ರಿಗೆಲ್ಲ ಹೇಳ್ಕೊಟ್ಟು ಆ ಟೈಮನ್ನು ನಾನು ಮ್ಯಾನೇಜ್ ಮಾಡಿದ್ದಕ್ಕೆ ನಮಗೆ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟು ಈ ರೀತಿ ಬೇಜಾರ ಮಾಡಿಬಿಟ್ರು. ಆದರೆ ನಾನು ಅವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಳೋದಾಗಲಿ, ಅಳೋದಾಗಲಿ, ಬೇಜಾರ ಮಾಡ್ಕೊಳ್ಳೋದಾಗಲಿ ಮಾಡಲ್ಲ. ಯಾಕಂದರೆ ನನ್ನ ಕೆಲಸ ನನಗೆ ಗೊತ್ತು, ನಾನು ಹೇಗೆ ಹೇಳ್ಕೊಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ಅಷ್ಟಿದ್ದರೆ ನಾನು ಇವ್ರ ಮಾತುಗಳಿಗೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಅಲ್ವಾ? ಅದು ಮತ್ತು ಅವರು ಹೇಳೋದು ನಾವು ಸರಿಯಾಗಿ ಕಲಿಸಲ್ವಂತೆ, ಹೀಗೆ ಅಲ್ವಾ ನಮ್ಮ ಹತ್ರ ಕಲಿತು ಹೋದವರು ನಮಗೆ ಕಲಿಸ್ಕೊಟ್ಟಿದ್ದಾರೆ, ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳೋರು ಮತ್ತೊಂದು ಜನ. ಅದರಲ್ಲಿ ನಮ್ಮ ಸ್ಟೂಡೆಂಟಲ್ಲಿ ತುಂಬ ಜನ ಇದ್ದಾರೆ. ಅಕ್ಕ ತುಂಬ ಚೆನ್ನಾಗಿ ಹೇಳ್ಕೊಟ್ರು, ನಾವೀಗ ದುಡಿತಾ ಇದ್ದೀವಿ, ಹೊಲಿತಾ ಇದ್ದೀವಿ, ಅಂಗಡಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ನೆನ್ಪು ಮಾಡ್ಕೊಳ್ಳೋರು ಇದ್ದಾರೆ. ಅದರಲ್ಲಿ ಒಂದು 4-5 ಜನ ಇರ್ತಾರಲ್ಲ, ಅವರು ನಾವಲ್ಲ, ಇನ್ನೂ 10 ಜನ ಟೀಚರ್ಸ್ ಹತ್ರ ಹೋದ್ರೂ ಸಹಿತ ಅವರು ಟೈಲರಿಂಗ್ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಿದ್ಯೆ ಕಲಿಸಿದ ಗುರುಗಳ ಮೇಲೇ ಅವರಿಗೆ ಒಂದು ಒಳ್ಳೆ ಗೌರವ ಇಲ್ಲ ಅಂದರೆ ಅವ್ರಿಗೆ ಯಾವ ವಿದ್ಯೆನೂ ತಲೆ ಹತ್ತಲ್ಲ ಅಂತ ಹೇಳ್ತೀನಿ. ನಮ್ಮ ಹತ್ರ 2 ತಿಂಗಳು ಕಲಿಯೋದು, ಫೀಸ್ ಕೊಡ್ದೇ ಮತ್ತೊಂದು ಕಡೆ ಹೋಗೋದು, ಅಲ್ಲಿ ಕೆಟ್ಟದಾಗಿ ಮಾತಾಡೋದು, ಈ ರೀತಿ ಮಾಡ್ತಾರೆ. ಆದರೆ ನನಗೆ ಗೊತ್ತು ನಾನು ಯಾವ ರೀತಿ ಕಲಿಸಿದ್ದೀನಿ, ಹಾಗೆ ನನಗೆ ಅವರೆಲ್ಲ ಯಾವ ರೀತಿ ದುಡಿತಿದ್ದಾರೆ ಅನ್ನೋದು ನನಗೆ ಗೊತ್ತು. ಹಾಗಾಗಿ ನಾನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಡೋಂಟ್ ವರಿ, ಬಿ ಹ್ಯಾಪಿ ಅನ್ನೋದು ನನ್ನ ಜೀವನ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಂಥವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ನಾವಿವತ್ತು ಈ ರೀತಿ ಇರ್ತಿರಲಿಲ್ಲ. ಹಾಗಾಗಿ ನಾನು ಯಾರು ಏನೇ ಹೇಳಿದ್ರು ನಾನು ಡೋಂಟ್ ವರಿ ಮಾಡ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಾನು ಬೆಳೆದು ಬಂದಿದ್ದ ರೀತಿಯೇ ಹಾಗೆ. ನನಗೆ ಮತ್ತು ಫ್ರೆಂಡ್ಸ್, ಯಾರೆಲ್ಲ ಟೈಲರ್ಸ್ ಇದ್ದೀರಾ, ನಾನೊಂದು ಟಿಪ್ಸ್ ಹೇಳ್ತೀನಿ. ಏನಂತ ಅಂದರೆ, ನಿಮ್ಗೆ ಏನಾದರೂ ಒಂದು ಈ ರೀತಿ ಬೇಜಾರಾಗೋಂಗೆ ಯಾರಾದರೂ ಮಾತಾಡಿದ್ರು ಅಂದರೆ ಈ ರೀತಿ ಒಂದು ವಾಕ್ ಬನ್ನಿ, 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ನೋಡಿ ಪ್ರಕೃತಿನ ಎಷ್ಟು ಚೆನ್ನಾಗಿದೆ. ನಾನು ಹಾಗೆ ಮಾಡೋದು ಫ್ರೆಂಡ್ಸ್. ಏನಾದರೂ ನನಗೆ ತುಂಬ ಈ ರೀತಿ ಏನಾದರೂ ಬ್ಯಾಡ್ದಿರೋ ನನ್ನ ಬಗ್ಗೆ ಮಾತಾಡಿದ್ರು ಅಂದರೆ ನಾನು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗೆ ಮಾತಾಡೋರು ಬಂದೇನು ನಮ್ಮ ಕೆಲಸ ಮಾಡ್ಕೊಡಲ್ಲ. ನಾವು ಮನೆ ಒಳಗಿರೋದು, ಅಳೋದು, ತಲೆ ಒಳಗಡೆ ಬೇಡದೇ ಇರೋ ಚಿಂತೆಗಳನ್ನು ಮಾಡಿದಾಗ ನಾವು ಮಾಡ್ತಾ ಇರೋ ಕೆಲಸ ಸಮೇತ ತಪ್ಪಾಗಿ ಮಾಡ್ತೀವಿ. ಅದು 100% ನಿಜ ಅಂತ ಅಂದ್ಕೊತೀನಿ. ಈಗ ನಾವು ಬಟ್ಟೆ ಹೊಲಿತಾ ಇರ್ತೀವಿ, ಯಾರೋ ಒಬ್ಬರು ಬ್ಲೌಸು ಚೆನ್ನಾಗಿಲ್ಲ ಅಂತ ಹೇಳಿದರು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಾವು ಕೊರ್ಗಿ ಅಳ್ತಾ ಕೂತ್ಕೊಳ್ಳೋದ್ರಿಂದನೂ ಸಹಿತ ತುಂಬಾ ನಷ್ಟ ಆಗುತ್ತೆ. ನಾವು ಎಕ್ಸ್ಟ್ರಾ ಬಟ್ಟೆ ಹೊಲಿಬೇಕಾದ್ರೂ ತಪ್ಪಾಗಿ ಹೊಲಿತೀವಿ. ಹಾಗಾಗಿ ಯಾರು ಏನೇ ಹೇಳಿದ್ರು ನೀವು ಆರಾಮಾಗಿ ನಿಮ್ಮ ಕೆಲಸನ ಮಾಡ್ತಾ ಹೋಗಿ, ಮುಂದೆ ಒಂದು ದಿವಸ ಒಳ್ಳೇದು ಆಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್.